ಶಿಕ್ಷಕರಾಗಿರ್ತಕ್ಕಂತಹ ಕಲ್ಯಾಣ ನಾಡಿನ ಅನೇಕ ಶಿಕ್ಷಕರೊಂದಕ್ಕೆ ಜ್ಞಾನ ಗಂಗೆಯನ್ನು ಹರಿಬಿಡ್ತಕ್ಕಂತಹ ವೇದಿಕೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ವಿದ್ಯಾರ್ಥಿಗಳ ಜೀವನವನ್ನು ಪಾವನ ಮಾಡುತ್ತಿರುವ ಗುರು ನರನನ್ನ ಹರನು ಎನ್ನುವಂತೆ ಹರಸ್ವರೂಪಿ ಗುರುಗಳಾಗಿರುವ ನಿಮ್ಮೆಲ್ಲರ ಪಾದ ಪದ್ಮಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯೊಳಗೆ ಜನಿಸಿ ಬಂದೆ. ಬಾರದ ಭವಂಗಗಳನ್ನು ಉಂಡೆ ಹಿಂದಳ ಜನ್ಮದಲ್ಲಿ ನಾನೇನಾದಡಿವಾಗಲಿ ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಎನ್ನುವಂತೆ ನಾವು ಅನೇಕ ಜೀವರಾಶಿಗಳನ್ನು ಬಿಟ್ಟು ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಈ ಮಾನವ ಜನ್ಮಕ್ಕೇನೋ ಬಂದಿದೆ, ಆದರೆ ಎಲ್ಲೋ ಮನಸ್ಥಿತಿ ಅಶಾಂತಿಯಿಂದ ಕೂಡಿದೆ. ಅಂದರೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಇಂದು ಸೃಷ್ಟಿಯಾಗಿದೆ. ಈ ನೆಮ್ಮದಿ ಸಲುವಾಗಿ, ಈ ಶಾಂತಿ ಸಲುವಾಗಿ ಏನು ಮಾಡಬೇಕು ಅಂತಂದಾಗ ಒಂದು ನಿದರ್ಶನ ಮೂಲಕ ನಾನು ನಿಮಗೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಸಕಲ ಸಿರಿ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಆತನಾಗಿದ್ದ. ಆದರೆ ಅವನಿಗೆ ಅಶಾಂತಿ ಕೂಡಿದ್ದು, ಮನಸ್ಸಿಗೆ ಶಾಂತಿ ಇರಲಿಲ್ಲ. ಹಾಗಾಗಿ ಊರ ಹೊರಗೆ ಇರ್ತಕ್ಕಂಥ ಒಂದು ಕಟ್ಟೆ ಮೇಲೆ ಕುಳಿತಿರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಯಾಕಪ್ಪ ಏನಾಗಿದೆ ಈ ರೀತಿ ಸುಮ್ಮನೆ ಕುಳಿತಿರುವೆ ಅಂತ ಕೇಳಿದಾಗ, ಏನಿಲ್ಲ, ನನ್ನಲ್ಲಿ ಅಷ್ಟ ಐಶ್ವರ್ಯ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ, ಅದಕ್ಕೆ ಕೂತೀನಿ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಊರ ಹೊರಗಡೆ ಒಬ್ಬ ಮಹಾನ ವ್ಯಕ್ತಿ ಕುಂತಿದ್ದಾರ, ಅವ್ರ ಹತ್ರ ಹೋದ್ರೆ ಬಹುಶಃ ನಿನಗೆ ಶಾಂತಿ ಅವ್ರು ದಯ ಪಾಲಿಸ್ಬೋದು, ಹೋಗಿ ಅಂತ ಹೇಳ್ತಾರೆ. ಸೊ ಆತ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ, ಆ ಮಹಾನ ವ್ಯಕ್ತಿ ಹತ್ರ ಹೋಗ್ತಾರೆ. ಆ ಮಹಾನ ವ್ಯಕ್ತಿ ಯಾರು ಅಂತಂದಾಗ ಗೌತಮ ಬುದ್ಧನವರು. ಸೊ ಹೋದಾಗ ನನ್ನಲ್ಲೆಲ್ಲವೂ ಇದೆ, ಆದರೆ ಶಾಂತಿ ಒಂದು ಬಿಟ್ಟು, ಹಾಗಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದಿಲ್ಲ ಅಂತಂದಾಗ ಗೌತಮ ಬುದ್ಧ ಹೇಳ್ತಾರೆ, ದಾನ ಧರ್ಮಗಳನ್ನು ಮಾಡು, ದಾಸೋಹ ಮಾಡು, ಪುಣ್ಯ ಕಾರ್ಯಗಳಿಗೆ ನೀನು ಕೈಲಾದ ಮಸ್ತಿಗೆ ಸಹಾಯವನ್ನು ಮಾಡು, ನೀನು ಶಾಂತಿ ದೊರಕುತ್ತೆ ಅಂತ ಹೇಳ್ತಾರೆ. ಸೊ ಬಂದ, ದಾನ ಧರ್ಮ ಮಾಡ್ದ, ದಾಸೋಹ ಮಾಡ್ದ, ಆದ್ರೂ ಮನಸ್ಸಿಗೆ ನೆಮ್ಮದಿಲ್ಲ. ಮತ್ತೆ ಹೋಗ್ತಾನೆ, ಗುರುಗಳೇ ನೀವು ಹೇಳಿದ್ರಿ ದಾನ ಧರ್ಮ ಮಾಡಿರಿ ಅಂತ, ಅದನ್ನು ಸಹ ಮಾಡಿದೆ, ಆದರೆ ನನ್ನ ಮನಸ್ಸಿಗೆ ಇನ್ನೂ ಸಹ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಗೌತಮ ಬುದ್ಧ ಹೇಳ್ತಾರೆ, ನೀನು ಒಬ್ಬ ಮಹಾನ ಗುರುವನ್ನ ಮನೆಗೆ ಊಟ ಮಾಡಿಕೋ ಅಂತ ಹೇಳ್ತಾರೆ. ಅವಾಗ ಆ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಅಂತಾನೆ, ಆ ಮಹಾನ ವ್ಯಕ್ತಿ ಮಹಾನ್ ಗುರು ನೀವೇ ಇದ್ದೀರಲ್ಲ, ಸೊ ನೀವೇ ಯಾಕೆ ಮನೆಗೆ ಊಟಕ್ಕೆ ಬರಬಾರ್ದು ಅಂತ ಕೇಳ್ತಾರೆ. ಅವಾಗ ಆಯ್ತು ಸರಿಯಪ್ಪ ಬರ್ತೀನಿ, ನೀನು ಸಕಲ ಸಿದ್ಧತೆಯನ್ನು ಮಾಡ್ಕೋ ಅಂತ ಹೇಳ್ತಾರೆ ಗೌತಮ ಬುದ್ಧನವರು. ಆಯ್ತು ಅಂತ ಹೇಳಿ ಶ್ರೀಮಂತ ವ್ಯಕ್ತಿ ಮನೆಗೆ ಬರ್ತಾನೆ, ಮೃಷ್ಟಾನ್ನ ಭೋಜನವನ್ನು ಸಿದ್ಧಪಡಿಸಿದಾಗ ಗೌತಮ ಬುದ್ಧನವರು ಊಟಕ್ಕೆ ಬರ್ತಾರೆ. ಬರುವಾಗ ಕೈಯಲ್ಲಿ ಒಂದು ಪಾತ್ರೆಯನ್ನು ಹಿಡಿದುಕೊಂಡು ಆ ಪಾತ್ರೆಯಲ್ಲಿ ಸಗಣಿ ತುಂಬಿಕೊಂಡು ಬರ್ತಾರೆ. ಬಾಗಿಲ ಬಳಿ ಬಂದು ನಿಂತು, ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ. ಭಿಕ್ಷೆ ಯಾಕೆ ಬೇಡ್ತಾ ಇದ್ದೀರಾ, ನಿಮಗೆ ನಾನು ಊಟಕ್ಕೆ ಆಹ್ವಾನ ಮಾಡಿದ್ದೀನಿ, ನೀವು ಯಾಕೆ ಬಾಗಿಲ ಬಳಿ ನಿಂತ್ರಿ ಅಂತ ಕೇಳಿದಾಗ, ಇಲ್ಲ ನೀನೇನೇನು ಮುಷ್ಟನ್ನ ಭೋಜನ ಮಾಡಿದೀಯಾ, ಎಲ್ಲೋ ಸಹ ಈ ಪಾತ್ರೆಯಲ್ಲಿ ತಲುಪಿಸುಡಿ ಅಂತ ಗೌತಮ ಬುದ್ಧ ಹೇಳ್ತಾರೆ. ಅವಾಗ ಆ ವ್ಯಕ್ತಿ ನೋಡ್ತಾನೆ, ಏನು ಗುರುಗಳೇ ಈ ರೀತಿ ಹೇಳ್ತಾ ಇದ್ದೀರಲ್ಲ, ಪಾತ್ರೆನೂ ತಂದಿದ್ದೀರಾ, ಆದರೆ ಅದೆಲ್ಲ ಸಗಣಿ ತುಂಬಿಕೊಂಡು ಬಂದಿದ್ದೀರಲ್ಲ, ನಾನು ನಾನಾ ತರಹದ ಮೃಷ್ಟಾನ್ನ ಭೋಜನವನ್ನು ಸಿದ್ಧಪಡಿಸಿದ್ದೀನಿ, ನಾನು ಅದರೆಲ್ಲ ಹಾಕಿದ್ರ ನಾನು ಕೊಟ್ಟಿದ್ದು ವೇಷ್ಟ, ನೀವು ಪಡೆದಿದ್ದು ವೇಸ್ಟ್. ಹಾಗಾಗಿ ಆ ಪಾತ್ರೆ ಇರ್ತಕ್ಕಂಥ ಸಗಣಿ ಆಚೆ ಚೆಲ್ಲಿ ಆ ಪಾತ್ರೆನ ಶುಚಿ ಮಾಡಿಕೊಂಡು ಬನ್ನಿ, ಅವಾಗ ನಾನು ಕೊಟ್ಟಿದ್ದಕ್ಕೂ ಸಾರ್ಥಕ, ನೀವು ಪಡೆದಿದ್ದಕ್ಕೂ ಸಾರ್ಥಕ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾರೆ. ಅವರು ಬುದ್ಧ ಹೇಳ್ತಾರೆ, ನಾನು ಅದನ್ನೇ ತಿಳಿಸಿ ಹೇಳ್ಬೇಕಂತ ಇದ್ದೀನಪ್ಪ, ಮನಸ್ಸು ಎನ್ನುವಂಥದ್ದು ಪಾತ್ರೆ. ಆ ಪಾತ್ರೆಯೊಳಗ ಅಷ್ಟಮದಗಳು, ಅರಿಷಡ್ ವರ್ಗಗಳು ಅಂತಕ್ಕಂಥ ಸಗಣಿ ನೀನು ತುಂಬಿಕೊಂಡಿದೀಯಾ, ಮೇಲಿಂದ ನಾನು ಶ್ರೀಮಂತ ಎನ್ನುವಂಥ ಅಹಂಭಾವ ತುಂಬಿಕೊಂಡಿದೀಯಾ, ಎಲ್ಲಿವರೆಗೂ ಈ ಕೆಟ್ಟ ಗುಣಗಳು ಅಂತಕ್ಕಂಥ ಸಗಣಿ ನಿನ್ನ ಮನಸ್ಸಿನಿಂದ ಆಚೆ ನೀನು ಚೆಲ್ಲಾಗಿರುವೋ ಅಲ್ಲಿ ತನಕ ನಾನು ಶಾಂತಿ ದಯಪಾಲಿಸಿದ್ದು ವೇಷ್ಟ, ನೀನು ಪಡೆದಿದ್ದು ವೇಸ್ಟ್. ಅದಕ್ಕೆ ನಿನ್ನ ಮನಸ್ಸು ಅಂತಕ್ಕಂಥ ಪಾತ್ರೆ ಶುಚಿ ಮಾಡಿಕೊಂಡು ಬಾ, ಅವಾಗ ಶಾಂತಿ ತಾನಾಗೆ ಬರುತ್ತೆ ಅಂತ ಗೌತಮ ಬುದ್ಧನವರು ಹೇಳ್ತಾರೆ. ಅದಕ್ಕೆ ಗೌತಮ ಬುದ್ಧನವರಿಗೆ ಶಾಂತಿಯ ಪ್ರತೀಕ ಅಂತ ಕರಿತೀವಿ. ಸೊ ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತಂದಾಗ, ನಮಗೂ ಸಹ ಎಲ್ಲವೂ ಇದೆ, ಮಂತ್ಲಿ ಪೇಮೆಂಟ್ ಆಗುತ್ತೆ, ಎಲ್ಲವೂ ಇದೆ, ಅಲ್ಲಿ ಎಲ್ಲೋ ಒಂಚೂರು ನಮಗೂ ಸಹ ಅಶಾಂತಿ ಅನ್ನುವಂಥದ್ದು ಕಾಡ್ತಾ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗಿದೆ ಅಂತಂದಾಗ, ನಾವೇನು ದೊಡ್ಡ ಕೆಲಸ ಮಾಡಬೇಕಾಗಿದ್ರೆ, ನಾವು ಸಹ ನಮ್ಮ ಮನಸ್ಸು ಅಂತಕ್ಕಂಥ ಪಾತ್ರೆಯನ್ನು ಶುಚಿ ಮಾಡಿಕೊಂಡು ಮಕ್ಕಳಿಗೆ ಜ್ಞಾನದ ಅಮೃತವನ್ನು ಉಣಬಡಿಸಬೇಕಾಗಿದೆ. ಮೃಷ್ಟಾನ್ನ ಭೋಜನಗಳು ಅಂತಂದಾಗ
ನಾನಾ ರೀತಿಯ ಕಲಿಕಾ ವಿಧಾನಗಳನ್ನ, ಬೋಧನಾ ವಿಧಾನಗಳನ್ನ, ನಾವೀನ್ಯತೆಯನ್ನು ಕೂಡಿದಂತ ಚಟುವಟಿಕೆಗಳನ್ನ ನಾವು ಅಳವಡಿಸಿಕೊಂಡು ಮಕ್ಕಳಿಗೆ ಆ ಮೃಷ್ಟಾನ್ನ ಭೋಜನವನ್ನ ಅಂದ್ರೆ ಅಮೃತವನ್ನ, ಜ್ಞಾನವನ್ನ ನಾವೆಲ್ಲ ಉಣಿಸ್ಬೇಕಾಗಿದೆ. ಹಾಗಾಗಿ ಅವಾಗ ಮಾತ್ರ ನಮಗ ಶಾಂತಿ ಅನ್ನುವಂಥದ್ದು ನಮಗೂ ಸಹ ಎಲ್ಲೋ ಒಂಚೂರು ಸಿಗುತ್ತೆ ಅಂತ. ಯಾಕಂತಂದಾಗ ನಾವು ಉತ್ತಮ ರೀತಿಯಾಗಿ ಪಾಠ ಬೋಧನೆ ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ತೃಪ್ತಿ ಸಿಗ್ತದೆ. ಹಾಗಾಗಿ ಆ ತೃಪ್ತಿಯ ನಮಗ ಶಾಂತಿ ರೂಪದಲ್ಲಿ ನಮಗೆ ದೊರಕಬೇಕಾಗಿದೆ. ಜೊತೆಗೆ ನಮ್ಮ ನಿಜವಾದ ಆಪ್ತರು ಯಾರು ಅಂತಂದಾಗ ನಮ್ಮ ವಿದ್ಯಾರ್ಥಿಗಳೇ. ಯಾಕಂದ್ರೆ ಯಾರು ಹಿತವನ್ನು ಬಯಸ್ತಾರೋ ಆತನೇ ಬಂದು ಅಂತ ಸೋಮೇಶ್ವರ ಶತಕದಲ್ಲಿ ಕುಲಗೇರಿ ಸೋಮನಾಥನವರು ಹೇಳ್ತಾರೆ. ಸೊ ಅದಕ್ಕಾಗಿ ನೆಂಟರಿದ ಆದ್ರೆ ಎಲ್ಲಿವರೆಗೆ ಮಿಲ್ತೆ ಹೇ ಜುತ್ತೆ ಹೇ ಜब तक 4 पैसे है गरीब में कोई नहीं पूछता जरा पैसे ಅಂತ. ಎಲ್ಲಿವರೆಗೆ ನೆಂಟರಿರ್ತಾರೆ, ಹಣ ಇದುವರೆಗೆ ಮಾತ್ರ ನೆಂಟರಿರ್ತಾರೆ. ಅದಕ್ಕೆ ಅಲ್ಲಮ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಕೇಮ ನಿನ್ನದಲ್ಲ, ಕಾಮಿಗೆ ನಿನ್ನವಳಲ್ಲ, ಇವು ಜಗತ್ತಿಕ್ಕಿನಲ್ಲಿ ನಿನ್ನೊಡನೆ ಎಂಬುದು ಜ್ಞಾನ ರತ್ನ. ಅದಕ್ಕಾಗಿ ಈ ಬಂಗಾರ ಆಗಲಿ, ಹೊಲಮನೆ ಆಗಿರ್ಬೋದು, ಅಥವಾ ಪ್ರೀತಿಯಿಂದ ಕಟ್ಟಿಕೊಂಡಂತ ನಲ್ಲೆ ಸಹ ನಿನ್ನ ಎಲ್ಲ ಇವು ಜಗತ್ತಿಕ್ಕಿದಲ್ಲಿ ನಿನ್ನೊಡನೆ ನಿನ್ನ ಜೊತೆ ಬರುವಂಥದ್ದು ವಿದ್ಯೆನ. ಆ ವಿದ್ಯೆನ ನಾವು ಪಡೆದುಕೊಂಡು ಮಕ್ಕಳಿಗೆ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಜೀವನ, ನಾವು ಶಿಕ್ಷಕರಾಗಿದ್ದಕ್ಕೂ ಸ್ವಾರ್ಥಕ, ನಾವು ಪಾಠ ಮಾಡಿದ್ದಕ್ಕೂ ಸ್ವಾರ್ಥಕ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗಬೇಕಾಗಿದೆ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕು ಅಂತಂದಾಗ ಜ್ಯೋತಿ ಮುಟ್ಟಿದ ಜ್ಯೋತಿ ಆಗಿರ್ಬೇಕು. ಹೇಗೆ ಒಂದು ಜ್ಯೋತಿ ಎಡಗಿನ ಜ್ಯೋತಿ ನಾವು ಮುಟ್ಟಿಸಿದಾಗ ಅದು ತನ್ನಂತೂ ಹೋಗ್ತಕ್ಕಂಥ ಜ್ಯೋತಿ ಮುಟ್ಟಿಸ್ತು. ಹಾಗೆ ನಾವೆಲ್ಲ ಏನ್ ಮಾಡ್ಬೇಕು, ನಮ್ಮಂತೆ ಸಿದ್ಧಪಡಿಸ್ತಕ್ಕಂಥ, ನಮ್ಮಷ್ಟೇ ಜ್ಞಾನ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಸಿದ್ಧಪಡಿಸಬೇಕಾಗಿದೆ. ವಿದ್ಯಾರ್ಥಿಗಳು ಬಹಳಷ್ಟು ಹುಷಾರಿರ್ತಾರೆ. ಅದಕ್ಕೆ ಹೇಳ್ತಾರೆ, ಗುರು ಗೋಲಿನಿಂದ ಶಿಷ್ಯ ಶಿಕ್ಷಣ ತಿಂತಾನ. ಸೊ ಹೆಂಗ ಅಂತಂದಾಗ ಒಂದು ಸಣ್ಣ ಮತ್ತೊಂದು ನಿದರ್ಶನ ಹೇಳ್ತೀನಿ. ಒಂದು ಊರಲ್ಲಿ ಗುರು ಶಿಷ್ಯ ಇಬ್ಬರು ಇರ್ತಾರೆ. ಬಹಳಷ್ಟು ಆಪ್ತ ಸಂಬಂಧ ಇಬ್ಬರು. ಅದರ ಶಿಷ್ಯ ಬಹಳ ಹುಷಾರಿರ್ತಾರೆ. ಗುರುಗಳು ಅವ್ರ ಮನೆಗೆ ಹೋಗಿದ್ರು. ಸೊ ಗುರುಗಳ ಹತ್ರ ಏನಿತ್ತು ಅಂತಂದಾಗ ಪೂಜೆ ಸಲುವಾಗಿ ಅವೆಲ್ಲ ಜಮಕ ಇವತ್ತ ಕಂಬಳಿ ಅಂತೀವಲ್ಲ, ಯಾವಾಗಲೂ ಜೊತೆ ಇಟ್ಕೊತಾ ಇದ್ರು. ಶಿಷ್ಯನ ಮನೆಗೆ ಗುರು ಹೋಗಿದ್ರು. ಹೋದಾಗ ಆ ಶಿಷ್ಯನ ಮನೆಯಲ್ಲಿ ಆಕಳ ಮತ್ತು ಕುದುರೆ ಇತ್ತು. ನೋಡ್ತಾರೆ. ನೋಡಿದಾಗ ಪೂಜೆ ಮಾಡ್ಕೊಳ್ಳಿಕ್ಕೆ ಸಕಲ ಸಿದ್ಧತೆ ಮಾಡಪ್ಪ, ನಾವು ಅಷ್ಟಲ್ಲಿನ ಪೂಜೆ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಅದಕ್ಕಲ್ಲಿ ಆ ಗುರುಗಳ ಜಮಖನಿ ಮೇಲೆ ಹಾಸ್ಕೊಂಡು ಮುಂದೆ ಎಲ್ಲ ಪೂಜೆ ಸಾಮಗ್ರಿಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ಕೊಳ್ಳಿಕ್ಕೆ ಕುಂತಿರ್ತಾರೆ. ಎಲ್ಲೋ ಒಂಚೂರು ಮನಸ್ಸು ಆ ಶಿಷ್ಯನಿರ್ತಕ್ಕಂಥ ಜಮಖನಿ ಮತ್ತು ಕಂಬಳಿದಾಗ ಹೋಗ್ತಾರೆ. ಒಂದು ಕ್ಷಣ ಈಗ ಶಿಷ್ಯನಿಗೆ ಹ್ಯಾಕೆ ಕೇಳಬೇಕು, ಡೈರೆಕ್ಟ್ ಆಗಿ ಹೇಳೋದು ಚಲೋ ಅನ್ಸಂಗಿಲ್ಲ ಅಂತ ಕೈಯಾಗಿ ಇಷ್ಟ ನಿನ್ನಂಗೆ ಮಾತಾಡ್ತಾ, ಲಿಂಗಪ್ಪ ಶಿಷ್ಯ ಹಾಸಿರ್ತಕ್ಕಂಥ ಜಮಖಾನೆ ಬಹಳಷ್ಟು ಚಲೋ ಅದ, ಗೊಂಗಡಿನೂ ಚಲೋ ಅದ, ಚಲೋ ಅದನ್ನ ಕೊಡ್ತಾರ. ಲಿಂಗಪ್ಪ ಹೇಳ್ತಾರ. ಶಿಷ್ಯ ಬಹಳ ಹುಷಾರಿರ್ತಾನೆ, ಎಲ್ಲವೂ ಆಡಿಸ್ತಾನೆ. ಆತನು ಸಹಾಯ ಮಾಡ್ತಾನೆ, ಗುರುಗಳೇ ನೀವು ಇಷ್ಟಲಿಂಗ ಪೂಜೆ ಮುಂದುವರಿಸಿ, ನಾನು ನಿಮ್ಮ ಜೊತೆ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು ಅಂತ ಅಂತಾನೆ. ಆತನು ಸಹ ಸ್ನಾನ ಅದನ್ನು ಮಾಡಿ ಬಂದು ಎದುರುಗಡೆ ಕೂತ್ಕೋತಾನೆ. ಆತನು ಲಿಂಗ ತೆಗಿತಾನೆ, ಟೀ ಹಿಡಿತಾನೆ. ಹೌದಪ್ಪ ಲಿಂಗಪ್ಪ, ಗುರುಗಳ ಹತ್ರ ಆಕಳು ಇದೆ, ಜೊತೆಗ ಕುದುರೆ ಮೇಲೆ ಕೂತು ಬಂದಾರ ಅವರು. ಅದಕ್ಕೆ ಚಲೋ ಆಯ್ತು, ನನ್ನ ಕುದುರೆ ಮೇಲೆ ಹೊಡೆಯಲಾಕ ಆಗ್ತದ, ಆಕಳು ಮನೆ ಹೈನಾಕ ಆಗ್ತದ. ಗುರುಗಳು ಚಲೋ ಅದಾರ. ಶಿಷ್ಯ ಕೇಳಿದ ಗುರಿ ಅಂದು ಕುಡಾನ ಅನ್ನಂಗಿಲ್ಲ, ಅದು ಕೊಟ್ಟೆ ಕೊಡ್ತಾರ. ಚಲೋ ಆಗ್ತಿದ್ದು ಗುರುಗಳ ಮನೆಗೆ ಬಂದಿದ್ದಕ್ಕೆ ಸಾಕಾಗ್ತದ. ಏನ್ ಟೆನ್ಷನ್ ಮಾಡ್ಕೊಡಪ್ಪ ಲಿಂಗಪ್ಪ ಅಂತ ಲಿಂಗಪ್ಪ ಮಾತಾಡ್ತಾನೆ ಶಿಷ್ಯ. ಗುರುವಿಗೆ ಶಾಪ್ ಅನ್ನಿ, ನಾನು ಅಟ್ಲೀಸ್ಟ್ ಸಡನ್ ಆಗಿರ್ತಕ್ಕಂಥ ಜಮಖಾನಿ ಮತ್ತು ಕಂಬಳಿನ ಕೇಳಿದ್ರ ಈತ ನಂದು ಕುದುರೆ ಮತ್ತು ಆಕಳ ಕೇಳ್ತಾ ಇದ್ದಾನಪ್ಪ. ಶಿಷ್ಯ ಭಾಳ ವಿಚಾರ ಅಂತೇಳಿ ಮತ್ತೇನಂತಾರ, ಲಿಂಗಪ್ಪ ಯಾರ ವಸ್ತು ಯಾರು ತಗೊಳ್ಬಾರ್ದು, ಅವನಿಗೆ ಶಿಷ್ಯ ಮಕ್ಕಂತಾರೆ. ಗುರುಗಳು ದೇವ್ರ ಸಮಾನ, ಗುರು ಹೇಗಂದ್ರೆ ಹ್ಯಾಗ್ ಸೈ ಹೀಗಂದ್ರೆ ಹೀಗೆ ಸೈ ಅಂತ. ಗುರು ಬಲಿತಿದ್ರ ಶಿಷ್ಯ ಶೀತಿ ತಿಂತಾನ. ಅಂತ ಶಿಷ್ಯರನ್ನ ಸಿದ್ಧ ಮಾಡ್ಲಿಕ್ಕೆ ನಾವು ಮುಂದುವರಿತೀವಿ. ಅದಕ್ಕೆ ಎಷ್ಟೋ ಪುಣ್ಯಗಳಿಂದ ಈ ಹುದ್ದೆಗೆ ಬಂದೀವಿ. ಆಕಾಶದಲ್ಲಿ ಹಾರುವ ಗಾಳಿಪಟ ನೋಡಲು ಸುಂದರವಾಗಿ ಕಾಣಿಸುತ್ತದೆ, ಆದರೆ ಅದರ ಮೂಲ ಸೂತ್ರ ಯಾರಿಗೂ ಕಾಣಿಸುವುದಿಲ್ಲ. ಹಾಗೆ ಉನ್ನತ ಹುದ್ದೆಯಲ್ಲಿ ಅನೇಕ ನಮ್ಮ ಮಕ್ಕಳು ಬೆಳೀತಾರೆ, ಕಾಣಿಸುವುದಿಲ್ಲ, ಆದ್ರೆ ಮುಖ್ಯ ಸೂತ್ರಧಾರಿ ಯಾರು? ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗಿ ನಮಸ್ಕಾರಿ ಮೇಡಮ್, ನಮಸ್ಕಾರಿ ಸರ್ ಅಂತಂದಾಗ ಅದಕ್ಕಿಂತ ಖುಷಿ ಬೇರೆದಿಲ್ಲ. ಎಷ್ಟೋ ಮಧ್ಯ ಜನರ ಮಧ್ಯೆ ನಮ್ಗೆ ಗುರ್ತು ಮಾಡ್ತಾರಲ್ಲ, ಅದು ಆ ಖುಷಿ ಬೆಲೆ ಕಟ್ಟಲಿಕ್ಕೆ ಆಗ್ತದೆ. ಅದಕ್ಕಾಗಿ ಒಳ್ಳೆ ಶಿಕ್ಷಕರಾಗಿ ಸಾಗೋಣ ಅಂತ ಹೇಳ್ತಾ, ಹಣ್ಣನ್ನ ತೋರಿಸ್ಬೋದು, ಹಣ್ಣಿನ ರುಚಿ ತೋರಿಸ್ಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ಗುರು ಶಿಷ್ಯರ ಸಂಬಂಧ ಹೇಗಿದೆ ಅನ್ನುವಂಥ ತೋರಿಸ್ಲಿಕ್ಕೆ ಆಗಂಗಿಲ್ಲ, ಆ ಜ್ಞಾನ ತೋರಿಸಕ್ಕಾಗಂಗಿಲ್ಲ, ಆ ಸಿಹಿ
ಉತ್ತಮ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ನಾವು ನೀವು ಪಡ್ಕೊಂಡಿವಿ. ಇದನ್ನ ಇಲ್ಲೇ ಬಿಟ್ಟು ಹೋಗದೆ ನಮ್ಮ ಶಾಲೆಯನ್ನು ನಾವೆಲ್ಲ ಬಳಸಿಕೊಂಡು ಆದರ್ಶ ಶಿಕ್ಷಕರು ನಾವು ನೀವು ಆಗೋಣ ಅಂತ ನನ್ನ ವರದಿಗೆ ವಿರಾಮ ಕೊಡುತ್ತೇನೆ. ಎಡಪಾದದಲ್ಲೊದ್ದಡೆ ಬಲಪಾದವ ಹಿಡಿವೆ, ಬಲಪಾದದಲ್ಲೊದ್ದಡೆ ಎಡಪಾದವ ಹಿಡಿವೆ, ತ್ರಾಳಿ ತ್ರಾಳಿ ತಪ್ಪೆನ್ನದು ಕ್ಷಮೆ ನಿಮ್ಮದೆಯ ಕರುಣೆ ಕೂಡಲ ಸಂಗಮ ದೇವ ನಿಮ್ಮ ಕರುಣೆಯ ಕಂದಗಳನ್ನು ಎನ್ನುವಂತೆ ಈ ಒಂದು 3 ದಿನಗಳ ಅನಿಸಿಕೆಯಲ್ಲಿ ಏನಾದರೂ ತಪ್ಪಾದರೂ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ನನ್ನ ಚಿಂತನೆ ವಿರಾಮ ಕೊಡುತ್ತೇನೆ. ಶರಣು ಶರಣ.